ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಿಮ್ಮ ವಿಂಧ್ಯರಾವ್ ಮ್ಯಾಮ್ ನಿಮಗೋಸ್ಕರ ಅಂತಾನೆ ಒಂದು ಚಿಕ್ಕ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಅದೇನಂದರೆ ಅಬೌಟ್ ಡ್ರೆಸ್ ಕೋಡ್ ಆ್ಯಂಡ್ ದ ಥಿಂಗ್ಸ್ ಟು ಕ್ಯಾರಿ ಇನ್ ಯೋರ್ KCET ಎಕ್ಸಾಮ್. ಹೌದು, ಸೊ KCET ಎಕ್ಸಾಮಿಗೆ ಇನ್ನು 1 ವೀಕ್ ಉಳಿದಿದೆ ಅಷ್ಟೇ ಅಲ್ವಾ. ಸೊ ನೀವು ಕೆಲವು ಇಂಪಾರ್ಟೆಂಟ್ ವಿಚಾರವನ್ನು ತಿಳ್ಕೊಂಡಿರಬೇಕು ಬಿಫೋರ್ ಗೋಯಿಂಗ್ ಟು ದಿ ಎಕ್ಸಾಮ್ ಹಾಲ್. ಸೊ ಅದೇನು, ಹಾಗೆ ಕೆಲವು ಜನರಿಗೆ ಕ್ವೆಶನ್ಸ್ ಇದೆ, ಮ್ಯಾಮ್ ನಾನು ವಾಚ್ ತೊಗೊಂಡು ಹೋಗ್ಬೋದಾ, ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ಬೋದಾ, ಶೂಸ್ ಹಾಕೊಂಡು ಹೋಗ್ಬೋದಾ, ಯಾವ ಥರ ಡ್ರೆಸ್ ಹಾಕೊಂಡು ಹೋಗಬೇಕು KCET ಎಕ್ಸಾಮಿಗೆ. ಸೊ ಇದೆಲ್ಲ ನಿಮ್ಮ ಈ ಕ್ವೆಶನ್ಸ್ ಏನಿದೆ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಉತ್ತರವನ್ನು ಕೊಡಲಿಕ್ಕಿದ್ದೇನೆ. ಹಾಗೆ ನಿಮಗೆ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು, ನಾನು ಆನ್ಸರ್ ಮಾಡ್ತೇನೆ. ಈಗ ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್, ಯಾವುದೇ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು KCET ಅವರು KA ಅವರು KCET 2025 ಎಕ್ಸಾಮ್ ಬಗ್ಗೆ ಏನೂ ಹೇಳಲಿಲ್ಲ. ಅಂದರೆ ದರ್ ಇಸ್ ನೋ ಸರ್ಕ್ಯುಲೇಷನ್ ಆರ್ ನೋಟಿಫಿಕೇಷನ್ ರಿಲೇಟೆಡ್ ಟು ದ ಡ್ರೆಸ್ ಕೋಡ್ ಆರ್ ಥಿಂಗ್ಸ್ ಟು ಕ್ಯಾರಿ ಇನ್ KCET ಎಕ್ಸಾಮಿನೇಷನ್. ಆದರೆ ಮುಂಚೆ ಕೆಲವು ವರ್ಷಗಳ ಹಿಂದೆ ಕೆಲವು ರೂಲ್ಸ್ ಇತ್ತು. ಸೊ ಅದೇ ರೂಲ್ಸ್ ಫಾಲೋ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಸಲ ಎಷ್ಟೋ ಎಕ್ಸಾಮ್ ಹಾಲಲ್ಲಿ they have accepted people with the shoes, people with the full sleeves, people with even some of the ornaments. Okay, so ಆದರೂ ಸಹ ನಾವು ನಮ್ಮ ಸೇಫ್ಟಿಗೆ, ಅಂದರೆ ಎಕ್ಸಾಮ್ ಹಾಲಲ್ಲಿ ಆ 1 ನಿಮಿಷದಲ್ಲಿ ಒಂದು ಕ್ವೆಶನ್ ಆನ್ಸರ್ ಮಾಡಬೇಕಲ್ವ. ಸೊ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸೊ ಯಾವುದೇ ಇನ್ವಿಜಿಲೇಟರ್ ನಮ್ಮ ಹತ್ರ ಕ್ವೆಶನ್ಸನ್ನು ಕೇಳದ ಹಾಗೆ, ಅಂದರೆ ನಮ್ಮ ಟೈಮ್ ವೇಸ್ಟ್ ಆಗದ ಹಾಗೆ ನಾವು ನಮ್ಮನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಅಂದರೆ ನಾವು ಸೇಫೆಸ್ಟ್ ಏನು ಡ್ರೆಸ್ ಕೋಡ್ ಇದೆ ಅದನ್ನು ಫಾಲೋ ಮಾಡಬೇಕು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡ್ರೆಸ್ ಕೋಡ್ ಟು ಫಾಲೋ ಇನ್ KCET ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್ ದಟ್ ಯು ಶುಡಂಟ್ ಬಿ ಕ್ಯಾರಿಂಗ್ ಫಾರ್ ಯುವರ್ KCET ಎಕ್ಸಾಮ್. ಸೊ ಟ್ಯಾಟೋ ಬಗ್ಗೆ, ಕ್ಯಾಲ್ಕುಲೇಟರ್, ಶೂಸ್, ವಾಚ್ ಬಗ್ಗೆ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕಿದ್ದೇನೆ. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಶುಡಂಟ್ ಬಿ ವೇರಿಂಗ್, ಡೋಂಟ್ ಕ್ಯಾರಿ ದೀಸ್ ಆರ್ ಐ ಕ್ಯಾನ್ ಸೇ ಡೋಂಟ್ ವೇರ್ ದೀಸ್ ಥಿಂಗ್ಸ್ ಅಂತ ನಾನು ಫಸ್ಟ್ ಇದರ ಬಗ್ಗೆ ಹೇಳಲಿಕ್ಕಿದ್ದೇನೆ. ಸೊ ಫುಲ್ ಸ್ಲೀವನ್ನು ಹಾಕ್ಕೊಂಡು ಹೋಗಬಾರ್ದು ಅಂತ ಮುಂಚೆ ರೂಲ್ಸ್ ಇತ್ತು. ಆದರೆ ಎಷ್ಟೋ ಸಲ ಫುಲ್ ಸ್ಲೀವ್ಸ್ ಹಾಕಿದ್ರೂ ಸಹ ಬಿಟ್ಟಿದ್ದಾರೆ ಒಳಗಡೆ. ಓಕೆ, ಸೊ ನನ್ನ ಸಜೆಷನ್ ಏನಂದರೆ, ನೀವು ನಿಮ್ಮ ಸೇಫ್ಟಿಗೋಸ್ಕರ ಫುಲ್ ಸ್ಲೀವನ್ನು ಅವಾಯ್ಡ್ ಮಾಡಿ. ಓಕೆ, ತುಂಬ ಸ್ಟ್ರಿಕ್ಟಾಗಿ ಹಾಕಿದ್ರೆ ಬಿಡೋದೆಲ್ಲ ಒಳಗಡೆ ಹಾಗೇನಿಲ್ಲ. ಓಕೆ, ಆದರೆ ಫುಲ್ ಸ್ಲೀವ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆ ಫುಲ್ ಸ್ಲೀವನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಹಾಕಬಾರ್ದು ಹೇಳ್ತಾರೆ? ಯಾಕಂದರೆ ಫುಲ್ ಸ್ಲೀವ್ ಇದ್ದಾಗ ಚೀಟಿ ಏನು ಹೇಳೋದು, ಕಾಪಿಗೆ ಚೀಟಿ ಎಲ್ಲ ಏನು ಇಡೋದು ತುಂಬ ಸುಲಭ ಆಗುತ್ತೆ ಅಂತ ಹೇಳೋ ಕಾರಣ ಫುಲ್ ಸ್ಲೀವ್ ಹಾಕ್ಕೊಂಡು ಕೆಲವು ಮಕ್ಕಳು ಹೋಗ್ತಾರೆ. ಸೊ ಆ ರೀಸನಿಗೋಸ್ಕರ KE ಅವರು ಫುಲ್ ಸ್ಲೀವ್ ನೀವು ಹಾಕಬಾರ್ದು, ನಿಮ್ಮನ್ನು ಎಲೋ ಮಾಡಬಾರ್ದು ಎಕ್ಸಾಮಿಗೆ ಅಂತ ಹೇಳುವಂತಹ ರೂಲ್ಸನ್ನು ಮುಂಚೆ ಮಾಡಿಟ್ಟಿದ್ರು. ಆದರೆ ಈಗ ಅಷ್ಟು ಸ್ಟ್ರಿಕ್ಟ್ ಇಲ್ಲ. ಆದರೂ ನಿಮ್ಮ ಸೇಫ್ಟಿಗೆ ನೀವು ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗಬೇಡಿ. ವೇರ್ ಹಾಫ್ ಸ್ಲೀವ್ ಶರ್ಟ್, ಟಿ ಶರ್ಟ್, ವಾಟ್ ಎವರ್ ಇಟ್ ಇಸ್, ಅಥವಾ ಚೂಡಿದಾರ ಅಂಥದ್ದು ಏನೋ ನೀವು ಹಾಕ್ತಿರಲ್ವ, ಕುರ್ತಾ. ಸೊ ಹಾಫ್ ಸ್ಲೀವನ್ನು ಹಾಕ್ಕೊಂಡು ಹೋಗಿ. ಈಗ ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗ್ಬೋದಾ? ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೋದು ಇಫ್ ಇಟ್ ಇಸ್ ಹಾಫ್ ಸ್ಲೀವ್ ಆಗಿದ್ದರೆ ಯೂನಿಫಾರ್ಮನ್ನವೇ ಹಾಕ್ಕೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ನಂತರ ಪ್ರಿಂಟ್ ಇನ್ ದ ಟಿ ಶರ್ಟ್ಸ್ ಶುಡ್ ಬಿ ಅವಾಯ್ಡೆಡ್. ಯಾಕಂದರೆ ಕೆಲವೊಮ್ಮೆ ಪ್ರಿಂಟು ಏನೇನೋ ಇರುತ್ತೆ, ಹಾಗೆ ದೇರ್ ಇಸ್ ಚಾನ್ಸ್ ಆಫ್ ಇವನ್ ರೈಟಿಂಗ್ ಆನ್ ಯುವರ್ ಟಿ ಶರ್ಟ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ರೀಡಿಂಗ್ ಫ್ರಮ್ ದಟ್ ಯು ಕ್ಯಾನ್ ಕಾಪಿ ಅಂತ ಹೇಳೋ ಕಾರಣಕ್ಕೆ ಮುಂಚೆ ರೂಲ್ಸ್ ಮಾಡಿದ್ರು ಟಿ ಶರ್ಟಲ್ಲಿ ಏನೋ ಬರ್ದಿರಬಾರ್ದು ಅಂತ ಹೇಳಿ. ಸೊ ಇದು ಸಹ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಆದರೆ ನಿಮ್ಮ ಸೇಫ್ಟಿಗೆ ನೀವು ಪ್ರಿಂಟ್ಸ್ ಇರುವಂತಹ ಟಿ ಶರ್ಟನ್ನು ಹಾಕ್ಕೊಂಡು ಹೋಗಬೇಡಿ, ಅವಾಯ್ಡ್ ಮಾಡಿ. ಓಕೆ, ಹಾಗೆ ಫೇಸ್ ಮಾಸ್ಕ್ ಇದು ಸ್ಟ್ರಿಕ್ಟ್ಲಿ ಅಲೌಡ್ ಇಲ್ಲ. ಫೇಸ್ ಮಾಸ್ಕ್ ನೀವು ಹಾಕ್ಕೊಂಡು ಹೋಗಬಾರ್ದು. ಓಕೆ, ಇದು ಸ್ಟ್ರಿಕ್ಟ್ಲಿ ಅಲೌಡ್ ಇಲ್ಲ. ಹಾಗೆ ಇನ್ನೊಂದೇನೆಂದರೆ ಇಯರ್ ಮತ್ತು ಮೌತ್, ಬಾಯಿ ಮತ್ತು ಕಿವಿಯನ್ನು ಕವರ್ ಮಾಡುವಂತಹ ಏನು ಟೈರ್ ಇರುತ್ತೆ ಅದನ್ನು ಹಾಕ್ಕೊಂಡು ಹೋಗಬಾರ್ದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನೇನು ಹೇಳ್ತಾ ಇದ್ದೇನೆ ಅಂತ ಇಲ್ಲಿ. ಹಾಗೆ ಕ್ಯಾಲ್ಕುಲೇಟರ್ ಇರಲಿ, ಅದು ಸೈಂಟಿಫಿಕ್ ಇರಲಿ, ನಾರ್ಮಲ್ ಇರಲಿ, ಎರಡೂ ಸಹ ಅಲೌಡ್ ಇಲ್ಲ. ಓಕೆ, ಎರಡೂ ಥರದ ಕ್ಯಾಲ್ಕುಲೇಟರ್ ಅಲೌಡ್ ಇರೋದಿಲ್ಲ. ಇದು ಸಹ ಸ್ಟ್ರಿಕ್ಟಾಗಿ ಅಲೌ ಮಾಡೋದಿಲ್ಲ. ಓಕೆ, ಫಸ್ಟ್ 2 ಪಾಯಿಂಟ್ ಸ್ಟ್ರಿಕ್ಟ್ ಇಲ್ಲದಿದ್ರೂ ಸಹ ಉಳ್ದೆಲ್ಲಂತಹ ಎಲ್ಲ ಪಾಯಿಂಟ್ ಏನಿದೆ ಇಲ್ಲಿ ಇದು ಸ್ಟ್ರಿಕ್ಟಾಗಿ ಅಲೋ ಮಾಡೋದಿಲ್ಲ. ಹಾಗೆ ಎಲೆಕ್ಟ್ರಾನಿಕ್ ಡಿವೈಸಸ್, ಮೊಬೈಲ್ ಇರಬಹುದು, ಯಾವುದೇ ಥರದ ಬ್ಲೂಟೂತ್ ಇದು ಯಾವುದು ಅಲೌಡ್ ಇರೋದಿಲ್ಲ. ಓಕೆ, ಸೊ ನಾವು ಆರ್ನಮೆಂಟ್ಸ್ ಎಲೋ ಇರೋದಿಲ್ಲ. ಮೆಟಾಲಿಕ್ ಆರ್ನಮೆಂಟ್ಸ್ ಅಂದರೆ ತುಂಬ ದಪ್ಪಗಿರೋ ಚೈನೆಲ್ಲ ಹಾಕೊಂಡು ಹೋಗುವಾಗಿಲ್ಲ. ಹುಡುಗರೆಲ್ಲ ಸ್ಟೈಲಿಗೆ ಎಲ್ಲ ತುಂಬ ಹಾಕ್ತಾರಲ್ವ, ತುಂಬ ಹಾಕ್ಕೊಂಡು ಹೋಗುವಾಗಿಲ್ಲ. ಆದರೆ ಮಂಗಳಸೂತ್ರ ಅಲೌಡ್ ಇರುತ್ತೆ. ನಾರ್ಮಲ್ ಚಿಕ್ಕ ಈ ಥರದ್ದು ಚೈನ್ ಏನಾದರೂ ಇದ್ದರೆ ಹಾಕ್ಕೊಂಡು ಹೋಗ್ಬೋದು. ಅಥವಾ ಕೆಲವರು ಹುಡುಗರು ಸಹ ಚಿಕ್ಕ ಚೈನ್ ಹಾಕ್ಕೊಂಡು ಹೋಗ್ತಾರೆ. ಸೊ ಅಂಥದ್ದೆಲ್ಲ ಹಾಕ್ಕೊಂಡು ಹೋಗ್ಬೋದು, ಅಷ್ಟು ಸ್ಟ್ರಿಕ್ಟ್ ಇಲ್ಲ.
ತುಂಬ ಜಾಸ್ತಿ ಕೆಲವು ಕಡೆ ಸ್ಟ್ರಿಕ್ಟ್ ಇದ್ದರೆ ನಿಮ್ಮನ್ನು ತೆಗಿಲಿಕ್ಕೆ ಹೇಳಲ್ಲಿ ಇಡ್ತಾರೆ, ನಂತರ ನೀವು ಎಕ್ಸಾಮ್ ಆದಮೇಲೆ ತೊಗೊಂಡು ಹೋಗ್ಬೋದು ವಾಪಸ್ಸು, ಅಷ್ಟೊಂದೇನು ಸ್ಟ್ರಿಕ್ಟ್ ಇರೋದಿಲ್ಲ. ಆದರೆ ತುಂಬ ಹೆವಿ ಆದಂತಹ ಆರ್ನಮೆಂಟ್ಸ್ ಎಲ್ಲ ಹಾಕ್ಕೊಂಡು ಹೋಗಬಾರ್ದು. ಓಕೆ, ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಪುನಃ ಕ್ವೆಶನ್ ಕೇಳಬೇಡಿ, ಇಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೇನೆ, ಎಲ್ಲವನ್ನ ಕವರ್ ಮಾಡ್ತಾ ಇದ್ದೇನೆ. ಓಕೆ, ರಿಪೀಟೆಡ್ ಆಗಿ ನಾನು ಇಲ್ಲಿ ಏನು ಕೇಳಿದ್ದೇನೆ ಅದರನ್ನೇ ಪುನಃ ಕೇಳಬೇಡಿ, ಹೊಸತೇನಾದ್ರು ಕ್ವೆಶನ್ ಇದ್ದರೆ ಕೇಳ್ಬೋದು. ಸೊ ನನ್ನ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ಫಸ್ಟಿಂದ ಲಾಸ್ಟ್ವರೆಗೆ ಗಮನ ಕೊಟ್ಟು ಕೇಳಿ. ನಾವು ಪ್ಯಾಂಟ್, ನಾವು ಯಾವ ಥರದ ಪ್ಯಾಂಟನ್ನು ಹಾಕೊಂಡು ಹೋಗಬೇಕು? ಪ್ಯಾಂಟ್ ವಿತ್ ಲೆಸ್ ಪಾಕೆಟ್, ತುಂಬ ಜಾಸ್ತಿ ಪಾಕೆಟ್, ಆ ಬ್ಯಾಗಿ ಪ್ಯಾಂಟ್ ವಿತ್ ಲಾಟ್ ಆಫ್ ಪಾಕೆಟ್ಸ್ ಎಲ್ಲ ನೀವು ಹಾಕೊಂಡೋದ್ರೆ ದೇ ವಿಲ್ ಫೀಲ್ ತುಂಬ ಪಾಕೆಟ್ ಇರುವಂತಹ ಪ್ಯಾಂಟನ್ನು ಹಾಕೊಂಡು ಬಂದಿದ್ದಾನೆ. ಸೊ ಮೇ ಬಿ ಯಾವುದೊಂದು ಚೀಟ್ ಇಟ್ಟಿರ್ಬೋದು ಯಾವುದೊಂದು ಪಾಕೆಟಲ್ಲಿಂತ, ದೇ ಮೇ ಥಿಂಕ್ ಆ್ಯಂಡ್ ದೇ ಮೇ ಸ್ಟಾರ್ಟ್ ಚೆಕಿಂಗ್, ಸೊ ಯೋರ್ ಟೈಮ್ ವಿಲ್ ಗೆಟ್ ವೇಸ್ಟೆಡ್ ಅಲ್ವಾ. ಸೊ ಪ್ಯಾಂಟ್ಸ್ ವಿತ್ ಮೆನಿ ಪಾಕೆಟ್ಸ್ ಆರ್ ನಾಟ್ ಎಂಟರ್ಟೈನ್ಡ್, ಅಲೌಡ್ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಪ್ಯಾಂಟೇ ನಿಮ್ಮ ಹತ್ರ ಇಲ್ಲದ ಸಿಚುವೇಶನ್ ಏನಿಲ್ಲ ಅಂತ ಅಂದ್ಕೊಳ್ತೇನೆ. ಆದರೂ ಸಹ ಅಂಥದ್ದೇನು ಏನು, ಇಫ್ ಯು ಡೋಂಟ್ ಹ್ಯಾವ್ ಎನಿ ಪ್ಯಾಂಟ್, ಒಂದು ಬ್ಯಾಗಿ ಪ್ಯಾಂಟ್ ಮಾತ್ರ ಇರೋದು, ತುಂಬ ಪಾಕೆಟ್ಸ್ ಇರೋದು, ಹಾಕೊಂಡೋಗಿ. ಆದರೆ ನಿಮ್ಮ ರಿಸ್ಕು, ದೇ ಮೇ ಸ್ಟಾರ್ಟ್ ಚೆಕಿಂಗ್ ಆ್ಯಂಡ್ ಯೋರ್ ಟೈಮ್ ಮೇ ಗೆಟ್ ವೇಸ್ಟೆಡ್. ಸೊ ಪ್ಯಾಂಟ್ ವಿತ್ ಲೆಸ್ ಪಾಕೆಟ್ ಇಸ್ ಬೆಟರ್ ಟು ಬಿ ವೋರ್. ಓಕೆ, ಹಾಗೆ ಮೆಟಾಲಿಕ್ ಇನ್ಸ್ಟ್ರೂಮೆಂಟ್ ನಾನು ಹೇಳಿರೋ ಹಾಗೆ ಅಲೌಡ್ ಇಲ್ಲ. ರಿಸ್ಟ್ ವಾಚು, ಪುನಃ ರಿಸ್ಟ್ ವಾಚ್ ಏನಂದರೆ ಕೆಲವು ಸೆಂಟರ್ಸಲ್ಲಿ ಬಿಟ್ಟಿದ್ದಾರೆ, ಕೆಲವು ಸೆಂಟರ್ಸಲ್ಲಿ ಇಲ್ಲ, ಬಿಟ್ಟಿಲ್ಲ. ಓಕೆ, ಸೊ ನನ್ನ ಸಜೆಷನ್ ಏನಂದರೆ ಬೇಕಾದ್ರೆ ಒಂದು ನಾರ್ಮಲ್ ಎನಲಾಗ್ ವಾಚನ್ನು ತೊಗೊಂಡೋಗಿ, ಅವರೆಲ್ಲಾದರೂ ಇಲ್ಲ ನೀವು ತೊಗೊಂಡು ಹೋಗೋ ಹಾಗಿಲ್ಲ ಅಂತಂದರೆ ಅದನ್ನ ಬ್ಯಾಗಲ್ಲಿ ಇಡಿ ಅಥವಾ ಹೊರಗಡೆ ಇಡಿ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್, ಆದರೆ ಅಕಾರ್ಡಿಂಗ್ ಟು ದ ಓಲ್ಡ್ ರೂಲ್ಸ್ ರಿಸ್ಟ್ ವಾಚ್ ಇಸ್ ನಾಟ್ ಅಲೌಡ್. ಹಾಗೆ ಪೆನ್ಸಿಲ್ ಸಹ ಅಲೌಡ್ ಇಲ್ಲ. ಯಾಕೆ ಪೆನ್ಸಿಲ್ ಅಲೌಡ್ ಇಲ್ಲ ಅಂದರೆ, ನೀವು ಪೆನ್ಸಿಲಲ್ಲೆಲ್ಲ ಅಲ್ಲಿ ಬರೆದು ಪುನಃ ಕಾಪಿ ಮಾಡೋ ಚಾನ್ಸಸ್ ಇರುತ್ತಲ್ವ. ಸೊ ಆ ರೀಸನ್ನಿಂದಾಗಿ ಪೆನ್ಸಿಲ್ ಅಲೌಡ್ ಇರೋದಿಲ್ಲ. ಸೊ ಹಾಗಾದರೆ ಯಾವುದು ಅಲೌಡ್ ಇರುತ್ತೆ, ಯಾವುದನ್ನು ನೀವು ತಗೊಂಡು ಹೋಗಲೇಬೇಕು ಅಂತ ಕೇಳಿದ್ರೆ ಇಟ್ ಇಸ್ ಬ್ಲೂ ಮತ್ತು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಸೊ ನೀವು ಅಲ್ಲಿ ಏನು OMR ಶೀಟನ್ನು ಫಿಲ್ ಮಾಡ್ತೀರಿ, ಸ್ಟ್ರಿಕ್ಟಾಗಿ ಆ KE ಅವರ ಬುಕ್ಕಲ್ಲಿ ಅವ್ರು ಹೇಳಿದ್ದಾರೆ, ನೀವು ಬ್ಲೂ ಮತ್ತು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಇಂಕ್ ಪೆನ್ನಲ್ಲೇ, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲೇ ನೀವು ಮಾರ್ಕ್ ಮಾಡಬೇಕು, OMR ಶೀಟನ್ನು ಫಿಲ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಈ ಪೆನ್ನನ್ನವೇ ತೊಗೊಂಡು ಹೋಗಬೇಕು, ಪೆನ್ಸಿಲಲ್ಲೆಲ್ಲ ಫಿಲ್ ಮಾಡೋ ಹಾಗಿಲ್ಲ. ವೈಟ್ನರ್ ಸಹ ಅಲೌಡ್ ಇರೋದಿಲ್ಲ, ಅಂದರೆ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಟು ಕ್ಯಾರಿ, ನಾಟ್ ಟು ಕ್ಯಾರಿ, ಆ್ಯಂಡ್ ದ ಡ್ರೆಸ್ ದ್ಯಾಟ್ ಯು ಆರ್ ಸಪೋಸ್ ಟು ವೇರ್ ಆ್ಯಂಡ್ ನಾಟ್ ಟು ವೇರ್. ಓಕೆ, ನಾವು ಹಾಗಾದರೆ ನಾನು ಏನನ್ನು ತೊಗೊಂಡು ಹೋಗಬೇಕು ಮೇಯ್ನಾಗಿ ಟು ವೆನ್ ಐ ಆಮ್ ಗೋಯಿಂಗ್ ಟು ಎಕ್ಸಾಮ್ ಹಾಲ್? ಸೊ ನಿಮ್ಮ ಹಾಲ್ ಟಿಕೆಟ್ ಇರಬೇಕು, ಫೋಟೋ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ID ಕಾರ್ಡಲ್ಲಿ ನಿಮ್ಮ ಫೋಟೋ ಇರುವಂತಹ ಅಂತಹ ID ಕಾರ್ಡನ್ನು ತೊಗೊಂಡು ಹೋಗಬೇಕು, ಮತ್ತು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ತೊಗೊಂಡು ಹೋಗಬೇಕು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ದ್ಯಾಟ್ ಯು ಶುಡ್ ಬಿ ಕ್ಯಾರಿಂಗ್ ಆ್ಯಂಡ್ ನಾಟ್ ಟು ಕ್ಯಾರಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಆ್ಯಸ್ ಯೂಶ್ವಲ್, ಇಫ್ ಯು ಹ್ಯಾವ್ ಎನಿ ಡೌಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಕ್ಯಾನ್ ಕ್ಯಾರಿ, ನಾಟ್ ಟು ಕ್ಯಾರಿ, ಡೌಟ್ ಇದ್ದರೆ ನೀವು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವೆಶನನ್ನು ಕೇಳ್ಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.